ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಾರ್ದ ಮಂಗಳೂರು ಸೌತೆಕಾಯಿ ಸಾಂಬಾರು ಹೆಂಗೆ ಮಾಡೋದು ಅಂತ. ಇದನ್ನು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾ ತೋರಿಸಿದ ರೀತಿನೂ ಒಂದು ಸತಿ ನೋಡಿ ಟ್ರೈ ಮಾಡಿರಿ. ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮೊದಲಿಗೆ ನಾ ಇಲ್ಲಿ ಅರ್ಧ ಕಪ್ ತೊಗರಿಬೇಳೆ ನೀರಾಗಿ ಸ್ವಚ್ಛಕ್ಕೆ ತೊಳ್ಕೊಂಡು ಮೆತ್ತಗೆ ಕುದಿಸ್ಕೊಳತ್ತೀನಿ. ಸ್ವಲ್ಪ ಕರಿಬೇವು, 1 ಚಮಚ ಜೀರಿಗೆ, 2 ಚಮಚ ಧನಿಯಾ ಇಲ್ಲಾಂದ್ರೆ ಪೌಡರು ತೊಗೋಬೋದು. ನಂತರ ಪೌಡರ್ ಇತ್ತು ಪೌಡರ್ ತೊಗೊಂಡೇನಿ. ಸ್ವಲ್ಪ ಕೊಬ್ಬರಿ, 2 ಚಮಚ ಕಡಲೆಬೇಳೆ. ಈ ಎಲ್ಲನೂ ಎಣ್ಣೆ ಒಳಗೆ ಸ್ವಲ್ಪ ಹುರ್ಕೋಬೇಕು. ಮದ್ವೆ ಮನೆ ಫಂಕ್ಷನ್ನಾಗ ದೇವಸ್ಥಾನದಾಗ ಸಾಂಬಾರು ಮಾಡಿರ್ತಾರಲ್ಲ, ಸೇಮ್ ಅದ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿರಿ. ಮೊದಲು ಕಡಲೆಬೇಳೆ ಆಮ್ಯಾಗ ಕೊಬ್ಬರಿ ಫ್ರೈ ಮಾಡ್ಕೊಳತ್ತೀನಿ. ಯಾಕಂದ್ರೆ ಇವು ಜಲ್ದಿ ಫ್ರೈ ಆಗೋದಿಲ್ಲಲ್ಲ. ಮಿಕ್ಕಿದ್ದೆಲ್ಲ ಆಮ್ಯಾಗ ಹಾಕ್ಕೊಳತ್ತೀನಿ. ಆಮ್ಯಾಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು 1-2 ಒಣ ಮೆಣಸಿನ್ಕಾಯಿ ಹಾಕೋಬೋದು. ಗುಂಟೂರು ಇಲ್ಲ ಬ್ಯಾಡಗಿ, ಅದರ ಟೇಸ್ಟ್ ಬೇರೆ ಇರುತ್ತೆ. ಮತ್ತು ಮೆಣಸಿನ್ಕಾಯಿ ಇರಲಿಲ್ಲ, ಪೌಡರ್ ಐತೆ, ಪೌಡರ ಹಾಕೇನಿ. ನೀವು 1-2 ಮೆಣಸಿನ್ಕಾಯಿ ಹಾಕೋರಿ. ಅದೆಲ್ಲ ತಣ್ಣಗಾಗೋದ್ರೊಳಗೆ ನಾವಿಲ್ಲಿ ಸೌತೆಕಾಯಿ ಕಟ್ ಮಾಡ್ಕೊಳ್ಳೋಣ. ಅದರದ್ದು ತುಂಬ ತೆಗೆದು ನಾ ಇಲ್ಲೊಂದು ಅರ್ಧ ತೊಗೊಳತ್ತೆ. ನಾನು 3 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿದು ಸಾಂಬಾರು ತೋರ್ಸಾತೀನಿ. ಅದಕ್ಕೊಂದು ಅರ್ಧ ತೊಗೊಂಡು ಬೀಜ ಸ್ವಲ್ಪ ಕಹಿ ಅದು ಬರುತ್ತೆ, ಬೀಜ ತೆಗೆದು ದೊಡ್ಡ ಸೈಜ್ನಾಗ ಪೀಸಾಗಿ ಕಟ್ ಮಾಡ್ಕೊಳ್ಳೋದು. ಮಸಾಲೆ ಹುರ್ಕೋಬೇಕಾದ್ರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡಿದ್ರೆ ಇಲ್ಲಿ ಧನಿಯಾ ಪೌಡರು ಖಾರದ ಪುಡಿ ಹಾಕೊಳ್ಳೋದೇನು ಬೇಡ. ನಾನು ಹುರ್ಕೊಂಡಿದ್ದಿಲ್ಲ, ಅದಕ್ಕೆ ಇಲ್ಲಿ ಹಾಕ್ಕೊಂಡೇನಿ. ಸ್ವಲ್ಪ ಅರಿಶಿನ. ಈ ಎಲ್ಲನೂ ಚಟ್ನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಸೈಡ್ ಇಟ್ಕೊಳತ್ತೇನೆ. ಸಾಂಬಾರು ಮಾಡೋ ಪಾತ್ರೆ ಒಳಗೆ ಅರ್ಧ ಕಪ್ ತೊಗರಿಬೇಳೆ ಕುದಿಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡೇನಿ. ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ, ರುಬ್ಕೊಂಡಿರೋ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬೆಳ್ಳುಳ್ಳಿ ಸೈಜ್ನಷ್ಟು ಹುಣಸೆಹಣ್ಣು ಮೊದಲ ನೀರಾಗಿ ನೆನೆ ಇಟ್ಟಿದ್ದೆ ಅದು, ಬೆಲ್ಲ ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕು, ಸ್ವಲ್ಪ ಹುಳಿ ಕಮ್ಮಿ ಇರಬೇಕು. ಈ ಸಾಂಬಾರು ಸ್ವೀಟ್ ಇದ್ರನ್ನ ಟೇಸ್ಟ್ ಚಲೋ ಇರುತ್ತೆ. ಈ ಎಲ್ಲನೂ ಹಾಕಿ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು. ಇವೆಲ್ಲನೂ ಹಾಕಿ 10-15 ನಿಮಿಷ ಚಂದಗೆ ಕುದಿಸ್ಬೇಕು. ಸಾಂಬಾರು ಸ್ವಲ್ಪ ತಿಕ್ನೆಸ್ ಇರಬೇಕು, ತಿಳಿ ಇದ್ರೆ ಟೇಸ್ಟ್ ಇರಲ್ಲ. ತಿಕ್ನೆಸ್ ನೋಡಿಕೊಂಡು ನಿಮ್ಗೆ ನೀರು ಎಷ್ಟು ಬೇಕಷ್ಟು ಹಾಕೋರಿ. ಸೌತೆಕಾಯಿನ ಕೆಲವೊಬ್ಬರು ಕುಕ್ಕರ್ ಒಳಗೆ ವಿಷಲ್ ಹೊಡೆಸ್ಕೋತಾರೆ, ಇಲ್ಲ ಸಪ್ರೇಟ್ ಕುದಿಸ್ತಾರೆ. ಹಂಗೆ ಮಾಡಿದ್ರೆ ಟೇಸ್ಟ್ ಬರಲ್ಲ ಸೌತೆಕಾಯಿಗೆ. ಇದ್ರ ಜೊತೆ ಹಾಕಿದ್ರನ ಅದು ಹುಳಿ ಸ್ವೀಟ್ ಎಲ್ಲ ಹೀರ್ಕೊಂಡು ಟೇಸ್ಟ್ ಚಲೋ ಬರುತ್ತೆ ಅವಾಗ. ಒಗ್ಗರಣೆ ಆಪ್ಷನಲ್ಲು. ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಹಾಕೋಬೋದು. ಕೆಲವೊಬ್ರು ಸೌತೆಕಾಯಿನ ಸಪ್ರೇಟ್ ಕುಕ್ಕರ್ನಾಗ ಬೇಯಿಸ್ಕೋತಾರೆ, ಇಲ್ಲ ಪಾತ್ರೆ ಒಳಗೆ ಬೇಯಿಸ್ಕೋತಾರೆ. ಹಂಗೆ ಮಾಡಿದಾಗ ಇದು ಫ್ಲೇವರ್ ಎಲ್ಲ ಹೀರ್ಕೊಳ್ಳಲ್ಲ, ಅಷ್ಟು ಟೇಸ್ಟ್ ಬರಲ್ಲ. ಇಲ್ಲಿ ಸಾಂಬಾರು ಜೊತೆನೇ ಹಾಕಿ ಕುದಿಸಿದ್ರೆ ಟೇಸ್ಟ್ ಬರುತ್ತೆ. ಸಾಂಬಾರು 10-15 ನಿಮಿಷ ಚಂದ ಕುದ್ಮ್ಯಾಗ ಸೌತೆಕಾಯಿ ಮೆತ್ತಗಾಗಿ ಫ್ಲೇವರ್ಸ್ ಎಲ್ಲ ಹೀರ್ಕೊಂಡಿರ್ತಾವೆ. ಲಾಸ್ಟಿಗೆ ಒಗ್ಗರಣೆ ಹಾಕ್ಕೊಂಡು ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಂಬಾರು ರೆಡಿ. ನೀವು ಇದನ್ನು ಅನ್ನದ ಜೊತೆ, ದೋಸೆ, ಇಡ್ಲಿ ಜೊತೆನೂ ಟ್ರೈ ಮಾಡ್ಬೋದು. ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.